ಹಾಯ್, ಎಲ್ರಿಗೂ ನಮಸ್ಕಾರ. ಫೈನಲಿ ಕೇದಾರ್ನಾಥ ರೀಚ್ ಆಗಿದ್ದೀನಿ. ಜೈ ಭೋಲೆನಾಥ್. ಎಲ್ರು ಒಂದ್ಸಲ ಜೈ ಭೋಲೆನಾಥ್ ಅಂತ ಟೈಪ್ ಕಮೆಂಟ್ ಮಾಡಿ. ಹೌ ಮಚ್ ಇಸ್ ದಿಸ್? 100 rupees. ಓಕೆ ಫ್ರೆಂಡ್ಸ್, 100 ರೂಪಾಯಿ ಕೊಟ್ಟು ಪೂಜೆ ಐಟಮ್ಸ್ ತಗೊಂಡೆ. ಗೈಸ್, ಈಗ ನೀವೆಲ್ಲ ನೋಡಿದಿರಲ್ಲ ಈ ರೀತಿ ಒಂದು ವಿಡಿಯೋ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಅದ್ರ ಜೊತೆ ಈ ಫೇಸ್ಬುಕ್ನಲ್ಲಿ ಮತ್ತು ಈ ಯೂಟ್ಯೂಬ್ನಲ್ಲಿ ನೀವು ಆಲ್ಮೋಸ್ಟ್ ನೋಡೇ ಇರ್ತೀರ. ಪ್ರತಿಯೊಬ್ಬರು ಕೂಡ ನೀವು ನೋಡೇ ಇರ್ತೀರ. ಯಾಕಪ್ಪ ಅಂದರೆ ಈ ಒಂದು ವಿಡಿಯೋ ಜಾಸ್ತಿ ಬರ್ತದೆ ನಿಮ್ಮ ಕಣ್ಣು ಮುಂದೆ. ಯಾಕಂದರೆ ಈ ಒಂದು ವಿಡಿಯೋ ಈಗ ತುಂಬ ಟ್ರೆಂಡ್ ಇದೆ. ಅಂದರೆ ಒಂದು ಕೋತಿಯ ಬ್ಲಾಗ್ ರೀತಿ ಒಂದು ಅಂದರೆ ಸೇಮ್ ಈ ಒಂದು ವಿಡಿಯೋ ತುಂಬ ಟ್ರೆಂಡ್ ಆಗಿದೆ. ಆಲ್ಮೋಸ್ಟ್ ನೀವು ನಂಬಲ್ಲ ನೀವು ಆ್ಯಕ್ಚುಲಿ ಈ ರೀತಿ ಬ್ಲಾಗ್ ವಿಡಿಯೋ ಮಾಡ್ತಾ ಮನೆಯಲ್ಲೇ ಕೂತು ಲಕ್ಷ ಫಾಲೋವರ್ಸ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ನಿಮ್ಗೆ ತೋರಿಸಿ ನೋಡಿ, ಜಸ್ಟ್ ಒಂದು ಪೇಜ್ ಇದೆ, ಆ ಪೇಜ್ನ ನಿಮಗೆ ಸೈಡ್ ಹಾಕಿರ್ತೀನಿ, ನೋಡ್ಕೊಬೋದು. ಒಂದು ಮಿನಿ ಬ್ಲಾಗ್ ಅಂದರೆ ಕೋತಿ ಟೈಪ್ ಅವ್ರು ಬ್ಲಾಗ್ ಮಾಡ್ತಾರೆ. ಜಸ್ಟ್ ಏನೋ ಅಲ್ಲ, ಅವ್ರೇನು ಹೋಗಲ್ಲ, ಜಸ್ಟ್ ಸಪೋರ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ಒಂದು ಬ್ಲಾಗ್ ಮಾಡಿದ್ದಾರೆ. ಆ ಪ್ರೊಫೈಲ್ ಓಪನ್ ಮಾಡ್ತೀನಿ, ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಜಸ್ಟ್ ನೀವು ನೋಡ್ಬೋದು 200 ಅಂದರೆ 2,10,000 ಫಾಲೋವರ್ಸ್ ಇದೆ ಈ ಒಂದು ಫಾಲೋವರ್ಸ್. ಜಸ್ಟ್ ವ್ಯೂಸ್ ನೋಡ್ಕೊಳ್ಳಿ, ಈ ಒಂದು ವಿಡಿಯೋ ನೋಡ್ಕೊಳ್ಬೋದು ಎಷ್ಟು ಅಪ್ಲೋಡ್ ಮಾಡಿದ್ದಾರೆ ನೀವೇ ನೋಡ್ಕೊಳ್ಳಿ ನೋಡಿ. 10 ಮಿಲಿಯನು, 2 ಮಿಲಿಯನು, 15 ಮಿಲಿಯನು, 98 ಮಿಲಿಯನ್ ನೋಡಿ ಈ ಒಂದು ವಿಡಿಯೋ. ಇದರಲ್ಲಿ ಏನಿದೆ ಜಸ್ಟ್ ನೋಡಿ, 98 ಮಿಲಿಯನ್ ವ್ಯೂಸ್ ಅಂದರೆ ವ್ಯೂಸ್ ಓಡಿದೆ. ಜಸ್ಟ್ ಏನೂ ಮಾಡಿಲ್ಲ, ಒಂದು 7ರಿಂದ 8 ವಿಡಿಯೋ ಅಪ್ಲೋಡ್ ಮಾಡಿದರೆ ಇದರಿಂದ ಅವರು ಇನ್ಸ್ಟಾಗ್ರಾಮ್ ಪ್ರೊಫೈಲ್ 2 ಲಕ್ಷ ಫಾಲೋವರ್ಸ್. ಇದೇ ರೀತಿ ಸಬ್ಸ್ಕ್ರೈಬರ್ಸ್ ಕೂಡ ಫೇಸ್ಬುಕ್ಕಲ್ಲಿ ಕೂಡ ತುಂಬ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಇದೇ ರೀತಿ ತುಂಬ ವೈರಲ್ ಆಗ್ತಿದೆ ಆ್ಯಕ್ಚುಲಿ ಬಂದ್ಬಿಟ್ಟು ಈ ರೀತಿ ಒಂದು ಬ್ಲಾಗ್ ವಿಡಿಯೋ. ಆಲ್ಮೋಸ್ಟ್ ಹೇಳ್ಬೇಕಾರೆ ಇದ್ರ ಬಗ್ಗೆ ತುಂಬ ಹಿಂದಿ ಕ್ರಿಯೇಟರ್ಸ್ ವಿಡಿಯೋ ಮಾಡಿದ್ದಾರೆ. ಯಾವ ರೀತಿ ಕ್ರಿಯೇಟ್ ಮಾಡೋದು, ಯಾವ ರೀತಿ ಕ್ರಿಯೇಟ್ ಮಾಡೋದು, ಯಾವ ರೀತಿ ಈ ರೀತಿ ಅಂದರೆ ಕೋತಿ ರೀತಿ ಅಂದರೆ ಮಂಕಿ ಅಂದರೆ ಯಾವ ರೀತಿ ಈ ರೀತಿ ಒಂದು ಸಪೋರ್ಟ್ ಮೂಲಕ ವಿಡಿಯೋ ಕ್ರಿಯೇಟ್ ಮಾಡೋದು ತುಂಬ ಜನ ವಿಡಿಯೋ ಮಾಡಿದ್ದಾರೆ. ಆದರೆ ಬಟ್ ಅವರೆಲ್ಲ ನಿಮ್ಮ ಟೈಮ್ ವೇಸ್ಟ್ ಮಾಡ್ತಾಯಿದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ ಹಿಂದಿ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡಿದ್ದಾರೆ. ಆದರೆ ಬಟ್ ನಾನು ನಿಮಗೆ ಅದನ್ನು ತುಂಬ ಸಿಂಪಲ್, ಕೇವಲ ಒಂದು ಜಸ್ಟ್ ಒಂದು ಮೊಬೈಲ್ ಫೋನ್ ಮೂಲಕ ಆ ರೀತಿ ವಿಡಿಯೋ ನೀವು ಕೂಡ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ತುಂಬ ಸಿಂಪಲ್. ಆರಾಮಾಗಿ ನೀವು ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಳೋದು, ಅದು ಫ್ರೀಯಾಗಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಕ್ರಿಯೇಟ್ ಮಾಡೋದು ಏನು ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದ್ರೆ ತುಂಬ ಜನ ನಮ್ಮ ಇನ್ಸ್ಟಾ ಫ್ಯಾಮಿಲಿ ಮೆಂಬರ್ಸ್ ಆಗಿರೋ ತುಂಬ ಜನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗ್ತಿದ್ರೆ ನಿಮಗೋಸ್ಕರ ಇವು ಅಂದ್ರೆ ಆ ರೀತಿ ನೀವು ಕೂಡ ಒಂದು ಕೋತಿ ಟೈಪ್ ಅಂದರೆ ಬ್ಲಾಗ್ ನೀವೇನು ಹೋಗೋದು ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಅಂದರೆ ಒಂದು ಕೋತಿ ಟೈಪ್ ನೀವೇ ಕೂಡ ಬ್ಲಾಗ್ ಆರಾಮಿಗೆ ಒಂದು ಕ್ರಿಯೇಟ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಕ್ರಿಯೇಟ್ ಮಾಡೋದು ಏನು ಎಲ್ಲ ನನಗೆ ಈ ಒಂದು ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಇನ್ನೂ ನಮ್ಮದು ಚಾನಲ್ ಯಾರೆಲ್ಲ ಮಾಡ್ತಾರೆ ಪ್ಲೀಸ್ ಕಾಲ್ಸನ್ನು ವಹಿಸಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬಟನ್ ಟನ್ನಂತೆ ಕ್ಲಿಕ್ ಮಾಡೋದು ಮರಿಬೇಡಿ. ಯಾಕಂದರೆ ಇದೇ ರೀತಿ ವಿಡಿಯೋ ಮಾಡ್ತಾ ಇರ್ತೀನಿ, ಸಪೋರ್ಟ್ ಮಾಡಿದಷ್ಟು ನನಗೆ ಪ್ರೋತ್ಸಾಹ ಸಿಗುತ್ತೆ. ಇದೇ ರೀತಿ ಡಿಫ್ರೆಂಟ್ ಆ ರೀತಿ ವಿಡಿಯೋ ಮಾಡ್ತಾ ಇರ್ತೀನಿ, ಆದಷ್ಟು ಬೇಗ ಸಪೋರ್ಟ್ ಮಾಡ್ತೈತೆ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಹೇಳ್ಬೇಕಾದ್ರೆ ಈ ರೀತಿ ನೀವು ಒಂದು ವಿಡಿಯೋ ಕ್ರಿಯೇಟ್ ಮಾಡೋದು ತುಂಬ ಸಿಂಪಲ್, ಕ್ಲಿಯರ್ಗೆ ನೀವು ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಬೋದು, ಅದು ಫ್ರೀಯಾಗಿ. ಅದು ಯಾವ ರೀತಿ ಏನಂತ ಹೇಳ್ತೀನಿ. ಏನು ಹೇಳೋದು ತುಂಬ ಸಿಂಪಲ್. ನಾನು ನಿಮಗೆ ಮೊದಲು ಬಿಟ್ಟು ಸರಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ನೋಡಿ. ಜಸ್ಟ್ ಓಕೆ, ಈಗ ನಾನು ನಿಮಗೆ ಮೊದಲು ಬಿಟ್ಟು ಸರಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ನೀವು ಆ ರೀತಿ ಒಂದು ವಿಡಿಯೋ ಕ್ರಿಯೇಟ್ ಮಾಡ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ನೀವು ನೋಡಿದ್ರಲ್ಲ ಆ ರೀತಿ ಅಂದರೆ ಈಗ ನೀವು ನೋಡ್ತಾ ಇದ್ರಲ್ಲ ಕೋತಿ ರೀತಿ ವಿಡಿಯೋ, ಈ ರೀತಿ ಒಂದು ವಿಡಿಯೋ ನೀವು ಕ್ರಿಯೇಟ್ ಮಾಡಬೇಕು. ನೀವು ನಿಮ್ಮ ಹತ್ರ ಒಂದು ಅಪ್ಲಿಕೇಶನ್ ಇರಬೇಕು. ಆ ಒಂದು ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ಪ್ಲೇಸ್ಟೋರ್ ಸಿಗುತ್ತೆ, ChatGPT ಅಂತ. ಜಸ್ಟ್ ಆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ ತಕ್ಷಣ ಆ ಒಂದು ಅಪ್ಲಿಕೇಶನ್ ಇಮೇಲ್ ಮಾಡ್ಕೊ ಫ್ರೀ ಇದೆ, ಯಾವುದೇ ರೀತಿ ದುಡ್ಡು ಕಟ್ಟೋ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮಗೆ ನಿಮ್ಮೊಂದು ಇಮೇಲ್ ಐ ಡಿ ಲಾಗಿನ್ ಆದರೆ ಸಾಕು, ನಿಮಗೆ ಫ್ರೀಯಾಗಿ ಸಿಗುತ್ತೆ, ನೀವು ಮಾಡ್ಕೊಳ್ಬೋದು. ಇದರಲ್ಲಿ ಏನು ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಫ್ರೀಯಾಗಿ ನೀವು ಸಿಗುತ್ತೆ. ಇದ್ರ ಮೂಲಕ ನೀವು ಏನು ಮಾಡೋದು, ಒಂದು ಫೋಟೋ ಡೌನ್ಲೋಡ್ ಮಾಡಿ ಮಾಡಬೇಕು. ಅದು ಯಾವ ರೀತಿ ಅಂತ ಹೇಳ್ತೀವಿ. ಜಸ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ, ChatGPT ಓಪನ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಕೊಂಡು ಬರಿಬೇಕು. ಏನಪ್ಪ ಬರಿಬೇಕಂದ್ರೆ ನೀವು ಇಲ್ಲಿ ವಾಯ್ಸ್ ಅವ್ರು ಕೊಟ್ಟಿದ್ದಾರೆ, ವಾಯ್ಸ್ ಅವ್ರ ಮೂಲಕ ನೀವು ಬರಿಬೋದು. ಏನಂತ ಬರೀದಂದರೆ ಈಗ ನಿಮ್ಗೆ ಯಾವ ಟೈಪ್ ಒಂದು ಫೋಟೋ ಬೇಕು. ಎಕ್ಸಾಂಪಲ್ ಹೇಳ್ಬೇಕಾರೆ ಈಗ ನೋಡಿ ಸರ್, ನನಗೆ ಒಂದು ಕೋತಿ ಟೈಪ್ ಕೇದಾರ್ನಾಥಲ್ಲಿ ಇರುವಂಥ ಕೋತಿ ಒಂದು ಬ್ಲಾಗ್ ಮಾಡ್ತಾ ಇರೋ ಒಂದು ರೀತಿಯಲ್ಲಿ ಒಂದು ನನಗೆ ಒಂದು ಫೋಟೋ ಬೇಕು, ದಯವಿಟ್ಟು ಸೆಂಡ್ ಮಾಡಿ ಅಂತ ಈ ರೀತಿ ಬರೀಬೇಕು. ಜಸ್ಟ್ ನೀವು ವಾಯ್ಸ್ ಆನ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಟೈಪ್ ಮಾಡುತ್ತೆ. ಏನು ಮಾಡೋ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ ನೋಡಿ ಇಲ್ಲಿ ಆಟೋಮೆಟಿಕ್ ಮಾಡಿದರೆ ಅದು ಆಟೋಮೆಟಿಕ್ ಇಲ್ಲಿ ಬರುತ್ತೆ. ಕೇದಾರ್ನಾಥದ ಬಗ್ಗೆ ನೀವು ಈ ರೀತಿ ಬರ್ಕೊಳ್ಬೇಕು. ಎಕ್ಸಾಂಪಲ್ಗೆ ನಾನು ಬರೆದಿದ್ದೀನಿ, ಅದನ್ನ ಪೇಸ್ಟ್ ಮಾಡಿ ನೋಡ್ತೀನಿ. ಓಕೆ, ಇಲ್ಲಿ ಬರ್ತೀನಿ ನೋಡಿ. ಒಂದು ನಿಜವಾದ ಕೋತಿ ಕೇದಾರ್ನಾಥ ದೇವಸ್ಥಾನದ ಮುಂದೆ ನಿಂತು ಕೇಶವರ ಬಟ್ಟೆ ಅಂದರೆ ಕೇಸರಿ ಬಟ್ಟೆ ಧರಿಸಿ ಈ ರೀತಿ ಒಂದು ಬರೆದಿದ್ದೀನಿ ನಾನು. ಜಸ್ಟ್ ನೀವು ವಾಯ್ಸ್ ಆನ್ ಮಾಡಿ, ಅದೇನು ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಏನು ಮಾಡ್ಕೋ, ಸ್ಯಾನ್ ಮಾಡ್ಕೋ. ಸ್ಯಾನ್ ಮಾಡಿದ ತಕ್ಷಣ ವಿತಿನ್ 5 ಮಿನಿಟ್ಸ್ ನೋಡಿ ಜನ್ರೇಟ್ ಅಂತ ಆಗ್ತಿದೆ. ಕೇವಲ ಒಂದು 5 ನಿಮಿಷ ವೇಟ್ ಮಾಡ್ಬೇಕು ನೀವು. 5 ನಿಮಿಷ ವೇಟ್ ಮಾಡಿದ ತಕ್ಷಣ ನಿಮಗೊಂದು ಫೋಟೋ ಅನ್ನೋದು ಕಳಿಸುತ್ತೆ. ಅಂದರೆ ಒಂದು ಕೇದಾರ್ನಾಥ ಒಂದು ಟೈಪ್ ಒಂದು ಫೋಟೋ ಅದು ಆಟೋಮೆಟಿಕ್ ಕಳಿಸುತ್ತೆ. ಜಸ್ಟ್ ಒಂದು 5 ಮಿನಿಟ್ಸ್ ವೇಟ್ ಮಾಡಿ ಅಷ್ಟೇ, ಏನೂ ಇಲ್ಲ, ಜಾಸ್ತಿ ಟೈಮ್ ತೊಗೊಲ್ಲ. ಒಂದು 5 ನಿಮಿಷ ನೀವು ವೇಟ್ ಮಾಡಬೇಕು. 5 ನಿಮಿಷ ವೇಟ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಕ್ರಿಯೇಟ್ ಮಾಡಿ ಕೊಡುತ್ತೆ. ಈಗ ಜಸ್ಟ್ ನಾನು ವೇಟ್ ಮಾಡ್ತಾ ಇದ್ದೀನಿ ನೋಡಿ ನಿಮ್ಮ ಮುಂದೆ. ಜಸ್ಟ್ ನೋಡಿ ಸ್ವಲ್ಪ ಪ್ರೋಸೆಸ್ಸಲ್ಲಿ ಹೋಗಿದೆ. ಇಮೇಜ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಜಸ್ಟ್ ಸ್ವಲ್ಪ ಟೈಮ್ ಅನ್ನೋದು ತಗೋತ್ತೆ. ಜಸ್ಟ್ ವೇಟ್ ಮಾಡೋಣ. ಗೈಸ್, ಈಗ ನೀವು ನೋಡಿ ಫೋಟೋ ಜನ್ರೇಟ್ ಮಾಡಿ ಹಾಕಿದೆ. ಜಸ್ಟ್ ಒಂದು 5 ನಿಮಿಷ ತಡ ಆಗುತ್ತೆ, ಏನೂ ಇಲ್ಲ, ಸ್ವಲ್ಪ ವೇಟ್ ಮಾಡಿ.
ಓಕೆ, ಈ ಫೋಟೋ ಅನ್ನೋದು ನೀವೇನು ಮಾಡ್ಕೋ ಜಸ್ಟ್ ಡೌನ್ಲೋಡ್ ಮಾಡ್ಕೊಳ್ಬೇಕು. ಇದು ಫ್ರೀಯಾಗಿ ಸಿಗುತ್ತೆ. ಜಸ್ಟ್ ಈಗ ನಾನು ಡೌನ್ಲೋಡ್ ಮಾಡಿದ್ದೀನಿ. ಈಗ ಫೋಟೋ ಡೌನ್ಲೋಡ್ ಮಾಡಿದಾಯಿತು. ಈಗ ನೀವು ಏನು ಮಾಡ್ಕೋ ಜಸ್ಟ್ ಒಂದು ಫೋಟೋ ಅಂದರೆ ನೀವು ಕ್ರಿಯೇಟ್ ಮಾಡಬೇಕು ವಿಡಿಯೋ ಅಂದರೆ ಒಂದು ಅಪ್ಲಿಕೇಶನ್ ಬೇಕು. ಆ ಒಂದು ಅಪ್ಲಿಕೇಶನ್ ಕೂಡ ಫ್ರೀಯಾಗಿ ಸಿಗುತ್ತೆ. ಯಾವುದೇ ರೀತಿ ದುಡ್ಡು ಕೊಟ್ಟು ಅವಶ್ಯಕತೆ ಇಲ್ಲ. ಜಸ್ಟ್ ಏನು ಮಾಡಬೇಕು, ಪ್ಲೇಸ್ಟೋರ್ ಓಪನ್ ಮಾಡಿದ ತಕ್ಷಣ ನೀವು ಏನು ಮಾಡಬೇಕು, ಡ್ರೀಮ್ ಪ್ಲೇಸ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಡ್ರೀಮ್ ಪ್ಲೇಸ್ ಅಂತ ಸರ್ಚ್ ಮಾಡಿದ ತಕ್ಷಣ ಈ ರೀತಿ ಅಪ್ಲಿಕೇಶನ್ ಬರುತ್ತೆ. ಇದೊಂದು ಜಸ್ಟ್ ಇದು ಏದು ಅಪ್ಲಿಕೇಶನ್. ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಜಸ್ಟ್ ಓಪನ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ಐತೆ, ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನಿಮಗೆ ಅದು ಸ್ವಲ್ಪ 2,000 ಇದು ಬರುತ್ತೆ. ಅದೆಲ್ಲ ಸ್ಕಿಪ್ ಮಾಡಿ. ಯಾವುದೇ ರೀತಿ ಅಮೌಂಟ್ ಪೇ ಮಾಡೋದು ಏನೂ ಬರೋಂಗಿಲ್ಲ. ಅಮೌಂಟ್ ಕೇಳ್ತಾ ಜಸ್ಟ್ ನೀವು ಪೇ ಮಾಡ್ಕೊಬಿಡಿ. ಎಲ್ಲ ಸ್ಕಿಪ್ ಮಾಡಿದ ತಕ್ಷಣ ಈ ರೀತಿ ಎಂಟರ್ಪ್ರೈಸ್ ಓಪನ್ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ನೀವು ಏನು ಮಾಡ್ಕೋ, ಇಲ್ಲಿ ಫೋಟೋ ಅಂದರೆ ಫೋಟೋ ಸ್ಲಿಪ್ ಸಿಂಕ್ ಅಂತ ಇದೆ ನೋಡಿ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊ. ಈ ವಿಡಿಯೋ ಸಿಂಕು ಫೋಟೋ ಸಿಂಕ್ ಅಂತ ಜಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊ. ಇಲ್ಲಿ ನೀವೇನು ಮಾಡ್ಕೊ, ಈಗ ನೀವೇನು ಮಾಡ್ಕೊ, ನಿಮ್ಮ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳೋ. ಮೇನ್ ಇಂಪಾರ್ಟೆಂಟ್ ಜಸ್ಟ್ ನಾನು ನಿಮ್ಗೆ ತೋರಿಸಿ ನೋಡಿ. ಓಕೆ, ಫೋಟೋ ಮೇಲೆ ಕ್ಲಿಕ್ ಮಾಡಿ. ಈಗ ನಾನು ಫೋಟೋ ಡೌನ್ಲೋಡ್ ಮಾಡಿದ್ದೀನಿ. ಓಕೆ, ಈ ಫೋಟೋ ಎಂಟರ್ ಮಾಡ್ತೀನಿ ನೋಡಿ. ಈಗ ಜಸ್ಟ್ ನಿಮ್ಮ ಮುಂದೆ ಓಕೆ ಕನ್ಫರ್ಮ್ ಈ ಫೋಟೋ. ಓಕೆ, ಈ ಫೋಟೋ ಸೆಲೆಕ್ಟ್ ಮಾಡ್ತೀನಿ. ಈಗ ನಾನು ಫೋಟೋ ಡೌನ್ಲೋಡ್ ಮಾಡಿದ್ದೀನಿ. ಅದೇ ರೀತಿ ಕೂಡ ನೀವು ಕೆಳಗಡೆ ಬಂದ್ಬಿಟ್ಟು ಯಾಡ್ ಸ್ಕ್ರಿಪ್ಟ್. ಈಗ ಯಾಡ್ ಸ್ಕ್ರಿಪ್ಟ್ ಅಂದರೆ ಈಗ ನೀವು ಯಾವೊಂದು ಟಾಪಿಕ್ ಬಗ್ಗೆ ವೀಡಿಯೋ ಮಾಡ್ತಾ ಇದ್ದಾರೆ. ಈಗ ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಈ ರೀತಿ ನೀವು ಟಾಪಿಕ್ ಅಂದರೆ ನೀವು ಏನು ಮಾತಾಡ್ಬೇಕಂತ ಅದನ್ನು ಬರ್ಕೋಬೇಕು. ಇಲ್ಲಿ ನೀವು ಯಾಡ್ ಸ್ಕ್ರಿಪ್ಟ್ ಕೂಡ ಮಾಡ್ಕೊಳ್ಬೋದು, ಇಲ್ಲ ವಾಯ್ಸ್ ಓವರ್ ಕೂಡ ಮಾಡ್ಕೊಳ್ಬೋದು. ಈಗ ನಾನು ಏನು ಮಾಡ್ತೀನಿ, ವಾಯ್ಸ್ ಓವರ್ ಮಾಡ್ತೀನಿ ನೋಡಿ. ಜಸ್ಟ್ ಏನಿಲ್ಲ, ಪರ್ಮಿಷನ್ ಓಕೆ, ಎನೇಬಲ್ ಪರ್ಮಿಷನ್ ಓಕೆ. ದೇವರು ನೋಡಿ ಸ್ಟಾರ್ಟ್ ಮಾಡ್ತೀನಿ. ಓಕೆ, ದೇವರು ನಮಸ್ಕಾರ. ಜೀವನದಲ್ಲಿ ಒಮ್ಮೆ ಆದರೂ ನೀವು ಕೇದಾರ್ನಾಥಕ್ಕೆ ಬರಬೇಕು. ಈಗ ನಾನು ಕೇದಾರ್ನಾಥಕ್ಕೆ ಬಂದಿದ್ದೀನಿ ನೋಡಿ. ಕೇದಾರ್ನಾಥ್ ದರ್ಶನ ನಮ್ಮ ಎಲ್ಲ ಕನ್ನಡ ಟಿಕೆಟ್ಸ್ ಫ್ಯಾಮಿಲಿವರ್ಸ್ ಪ್ರತಿಯೊಬ್ಬರು ಕೂಡ ದರ್ಶನ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಪವಿತ್ರವಾಗಿ ಜಸ್ಟ್ ಈ ರೀತಿ ವಾಯ್ಸ್ ಓವರ್ ಮಾಡಿದ್ದೀನಿ. ಓಕೆ, ಡನ್. ಓಕೆ, ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಜಸ್ಟ್ ಓಕೆ, ಈಗ ಏನಾಗುತ್ತೆ, ಎನಿಮೇಟ್ ಆಗುತ್ತೆ. ಜಸ್ಟ್ ನಾವು ಏನು ಮಾಡೋಣ, ಎನಿಮೇಟ್ ಮಾಡೋಣ. ಓಕೆ, ಜನ್ರೇಟ್ ಮಾಡೋಣ. ಜನ್ರೇಟ್ಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಏನೂ ಆಗೋಲ್ಲ. ಜಸ್ಟ್ ನೋಡಿ ಸ್ವಲ್ಪ ಟೈಮಿಂಗ್ ತೊಗೊಳುತ್ತೆ. ಜಸ್ಟ್ ನಾವು ವೇಟ್ ಮಾಡಬೇಕು. ಜಸ್ಟ್ ಆ ಥರದೊಂದು ಮ್ಯಾಕ್ಸಿಮಮ್ ಅಂದರೆ 2-3 ನಿಮಿಷ ತೊಗೊಳ್ಬೋದು ಅಷ್ಟೇ, ಜಾಸ್ತಿ ಏನಾಗಲ್ಲ. ಇಲ್ಲಿ ನಿಮಗೆ ಟೈಮಿಂಗ್ ಕೊಟ್ಟಿದೆ ನೋಡಿ. ಜಸ್ಟ್ ನಾವು ವೇಟ್ ಮಾಡೋಣ. ವಿಡಿಯೋ ಅನ್ನೋದು ಜನ್ರೇಟ್ ಆಗುತ್ತೆ. ಜಸ್ಟ್ ಈಗ ವಿಡಿಯೋ ಜನ್ರೇಟ್ ಆಗುತ್ತೆ. ಸ್ವಲ್ಪ ವೇಟ್ ಮಾಡೋಣ. ಟೈಮಿಂಗ್ ಪ್ರೊಸೆಸ್ ಇದೆಲ್ಲ 100 ಆಗುತ್ತೆ, 100% ಆಗುತ್ತೆ. ಈಗ ಅದು ಸ್ವಲ್ಪ ಪ್ರೊಸೆಸ್ಸಲ್ಲಿದೆ. ಜಸ್ಟ್ ನಾವು ಈಗ ವೇಟ್ ಮಾಡೋಣ. ಈಗ ವಿಡಿಯೋ ರೆಡಿ ಆಯ್ತು ನೋಡಿ, ನೋಡ್ಕೊಳ್ಬೋದು. ದೇವರು ಜೀವನದಲ್ಲಿ ಒಮ್ಮೆ ಆದರೂ ಕೇದಾರ್ನಾಥ್ಗೆ ಬರಬೇಕು. ಈಗ ನೀವು ಬರೋಕ್ಕಾಗಲಿಲ್ಲಂದ್ರೂ ಕೂಡ ನಾನು ಬಂದಿದ್ದೀನಿ, ನಿಮ್ಮ ಪ್ರೀತಿ ಈ ಕನ್ನಡ ಟಿಕೆಟ್ಸ್. ದೇವರು ಎಲ್ಲರೂ ಅಲ್ಲಿಂದ ಆಶೀರ್ವಾದ ಪಡ್ಕೊಳ್ಳಿ. ಎಲ್ಲರಿಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಪ್ರತಿಯೊಬ್ಬರು ಕೂಡ ಒಳ್ಳೇದಾಗಲಿ ಅಂತ ನಾನು ಬಿಡ್ಕೊಳ್ತೀನಿ ಆ ದೇವರಲ್ಲಿ. 100% ಸ್ವಲ್ಪ ಟೈಮ್ ತೊಗೊಳ್ತಾ ಏನಲ್ಲ. ಜಸ್ಟ್ ವಿಡಿಯೋ ರೆಡಿ ಆಯ್ತು, ನೋಡ್ಕೊಳ್ಳೋದು. ವಿಡಿಯೋ ನಿಮ್ಮ ಮುಂದೆ ಕಾಣ್ತಿದೆ. ಜಸ್ಟ್ ನೀವು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಸೇವ್ ಆಗುತ್ತೆ. ಆದರೆ ಇಲ್ಲೊಂದು ಪ್ರಾಬ್ಲಮ್ ಏನಪ್ಪ, ಈಗ ನೀವು ವಿಡಿಯೋ ನೋಡ್ತಾ ಇದ್ರಲ್ಲ, ಆ ಒಂದು ವಿಡಿಯೋ ಸೇಮ್ ಈಗ ನೀವು ನೋಡಿದ್ರಲ್ಲ ಫಸ್ಟು ಅದೇ ರೀತಿ ವಿಡಿಯೋ ಬರಲ್ಲ. ವಿಡಿಯೋ ಯಾವ ರೀತಿ ಬರುತ್ತೆ, ಜಸ್ಟ್ ನಿಮ್ಮ ವಿಡಿಯೋ ನಿಮ್ಮೊಂದು ಫೋಟೋದಲ್ಲಿರೋ ಒಂದು ವಿಡಿಯೋ ಒಂದು ಫೋಟೋ ಇದೆಯಲ್ಲ, ಅದು ಜಸ್ಟ್ ವಾಯ್ಸ್ ಮಾತ್ರ ಸಿಂಕ್ ಮಾಡುತ್ತೆ. ಅದ್ರ ಬಟ್ ಮೂವ್ಮೆಂಟ್ ಆಗಲ್ಲ, ಆ ಕಡೆ ಮೂವ್ಮೆಂಟ್ ಆಗಲ್ಲ. ಈಗ ನೀವು ಫಸ್ಟ್ ವಿಡಿಯೋ ನೋಡಿದ್ರೆ ಆ ರೀತಿ ಮೂವ್ಮೆಂಟ್ ಆಗಲ್ಲ. ಜಸ್ಟ್ ನಿಮಗೆ ವಾಯ್ಸ್ ಮಾತ್ರ ಸಿಂಕ್ ಆಗುತ್ತೆ. ಆ ರೀತಿ ನೀವು ವಿಡಿಯೋ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅಂದರೆ, ನೀವು ಗೂಗಲ್ ಜಿಮಿನೈ ಅಂತ ಒಂದು ಇದೆ, ಪ್ರೀಮಿಯಮ್ ತೊಗೋಬೇಕು ಅದನ್ನು. ಆ ರೀತಿ ನೀವು ರಿಯಲಾಗಿ ಮಾಡಬೇಕು. ಅದೇ ರೀತಿ ನೀವು ಫಸ್ಟ್ ವಿಡಿಯೋ ನೋಡಿದ್ರಲ್ಲ ಸ್ಟಾರ್ಟಿಂಗು, ಅದೇ ರೀತಿ ನೀವು ಕೂಡ ಒಂದು ಕೋತಿ ವಿಡಿಯೋ ಕ್ರಿಯೇಟ್ ಮಾಡ್ಬೇಕಾದ್ರೆ ತುಂಬ ಸಿಂಪಲ್. ನೀವು ಏನು ಮಾಡಬೇಕು, ದುಡ್ಡು ಕಟ್ಟಬೇಕು. ಅದಕ್ಕೆ ಆದಂಥ ಇಷ್ಟು ಅಮೌಂಟ್ ಇರುತ್ತೆ. ಅಮೌಂಟ್ ಕಟ್ಬೇಕಾದ್ರೆ ನೀವು ಏನಕ್ಕೋ ಗೂಗಲ್ ಜಿಮಿನೈ ಅದರ ಒಳಗೆ ನೀವು ಪ್ರೀಮಿಯಮ್ ತೊಗೋಬೇಕು. ಅಂದರೆ ಅಮೌಂಟ್ ಕಟ್ಟಬೇಕು, ಸಬ್ಸ್ಕ್ರಿಪ್ಷನ್ ಇರುತ್ತೆ, ಅಷ್ಟು ಅಮೌಂಟ್ ಕಟ್ಟಿ ನೀವು ಮಾಡಬೇಕು. ಆವಾಗ ನಿಮಗೆ ಸಿಗುತ್ತೆ. ಆ ರೀತಿ ವಿಡಿಯೋ ಮಾಡ್ಬೋದು. ಅಂದರೆ ಆ ರೀತಿ ನೀವು ವಿಡಿಯೋ ಕ್ರಿಯೇಟ್ ಮಾಡ್ಬೋದು. ಆ ರೀತಿ ವಿಡಿಯೋ ಕ್ರಿಯೇಟ್ ಮಾಡ್ಬೇಕಾದ್ರೆ ನೀವು ದುಡ್ಡು ಕಟ್ಟಲೇಬೇಕು. ಏನಾದರೂ ನೀವು ಸ್ಟೂಡೆಂಟ್ ಆಗಿದ್ರೆ, ಮೇನ್ ಇಂಪಾರ್ಟೆಂಟ್ ಆ್ಯಕ್ಚುಲಿ ಹೇಳ್ಬೇಕಾದ್ರೆ, ನೀವು ಏನಾದರೂ ಸ್ಟೂಡೆಂಟ್ ಆಗಿದ್ರೆ ನಿಮಗೆ 15 ತಿಂಗಳವರೆಗೆ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಟೇಲರ್ ಅಂತ 15 ತಿಂಗಳವರೆಗೆ ಸಿಗುತ್ತೆ. ಅದ್ರ ಜೊತೆ ನಿಮಗೆ ಫ್ರೀಯಾಗಿ ಸಿಗಬೇಕಂದ್ರೆ ನಿಮ್ಮ ಥರ ಸ್ಟೂಡೆಂಟ್ ID ಒಂದು ಇರಬೇಕು, ಮತ್ತು ಅದ್ರ ಜೊತೆಗೆ ನಿಮ್ಮ ಥರ ಕ್ರೆಡಿಟ್ ಕಾರ್ಡ್ ಇರಬೇಕು, ಮತ್ತು ಡೆಬಿಟ್ ಕಾರ್ಡ್ ಇರಲೇಬೇಕು. ಯಾಕಂದರೆ ಅಲ್ಲಿ ಎಂಟ್ರ್ ಮಾಡಬೇಕು ನೀವು ಡೀಟೇಲ್ಸ್. ಆವಾಗ ಮಾತ್ರ ನಿಮಗೆ ಸಿಗುತ್ತೆ. ಏನಾದರೂ ನೀವು ಕೂಡ ದುಡ್ಡು ಕಟ್ಟಿ ಮಾಡಬೇಕು. ಅದೇ ರೀತಿ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟಿಗೆ ನಿಮಗೋಸ್ಕರ ವೀಡಿಯೋ ಮಾಡ್ತೇನೆ. ಎಷ್ಟು ಕಮೆಂಟ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ವೀಡಿಯೋ ಮಾಡ್ತೀನಿ. ಆದರೆ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್, ಹಿಂದಿ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಜನ ವೀಡಿಯೋ ಮಾಡ್ತಾಯಿದ್ದಾರೆ. ಅದು ನೀವೆಲ್ಲ ನೋಡಿ ಟೈಮ್ ವೇಸ್ಟ್ ಮಾಡ್ತಾರೆ. ಯಾವುದೇ ರೀತಿ ಫ್ರೀಯಾಗಿ ಆಗಲ್ಲ ಅದು. ಇದಕ್ಕೆ ಡಿಫ್ರೆಂಟ್ ಇದೆ. ಫ್ರೀಯಾಗಿ ಮಾಡ್ಬೇಕಾದ್ರೆ ಈ ರೀತಿ ಬರುತ್ತೆ. ಅದೇ ನೀವು ಒರಿಜಿನಲ್ ಅದೇ ಟೈಪ್ ಮಾಡ್ಬೇಕಾದ್ರೆ ಅಮೌಂಟ್ ಕಟ್ಟಬೇಕು. ಅಮೌಂಟ್ ಅಂದರೆ ಮ್ಯಾಕ್ಸಿಮಮ್ ಸಬ್ಸ್ಕ್ರಿಪ್ಷನ್ ಅದು ಎಷ್ಟು ಅಂದರೆ ಜಿಮಿನೈ ಒಳಗೆ, ಗೂಗಲ್ ಜಿಮಿನೈ ಒಳಗೆ ಮ್ಯಾಕ್ಸಿಮಮ್ ಅಂದರೆ 19 ಮೇಲ್ಗಡೆ ಅಮೌಂಟ್ ಇದೆ ಸಬ್ಸ್ಕ್ರಿಪ್ಷನ್. ಆ್ಯಕ್ಚುಲಿ ನೀವು ಜಿಮಿನೈ ಅಂದ ತಕ್ಷಣ ನೀವು ಅನ್ಬೋದು ಗೂಗಲ್ ಜಿಮಿನೈ, ಆ ಜಿಮಿನೈ ಅಲ್ಲ. ಅದರಲ್ಲಿ ನೀವು ಫೋಟೋ ಹಾಕ್ಬೋದು, ಟೆಕ್ಸ್ಟ್ ಮಾಡ್ಬೋದು. ಅದ್ರ ಬಿಟ್ಟು ಈ ಗೂಗಲ್ ಜಿಮಿನೈ ಪ್ರೋ ಸಿಗುತ್ತೆ, ಪ್ರೋ ವರ್ಷನ್ ಅಂತ ಸಿಗುತ್ತೆ. ಆ ಪ್ರೋ ವರ್ಷನ್ ಸಿಗ್ಬೇಕಾದ್ರೆ ನೀವು ದುಡ್ಡು ಕಟ್ಟಬೇಕು. ಈ ರೀತಿ ಮಾಡಿ ವಿಡಿಯೋ ಕ್ರಿಯೇಟ್ ಮಾಡ್ಕೊಳ್ಬೋದು. ಇನ್ನೊಳಗೆ ತುಂಬ ಸಿಂಪಲ್. ಮೊದಲ ಮಟ್ಟು ಹೇಳ್ತಾ ಇದ್ದೀನಿ, ಯಾರೆಲ್ಲ ಈ ರೀತಿ ವಿಡಿಯೋ ಕ್ರಿಯೇಟ್ ಮಾಡಿ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ಅರ್ನ್ ಮಾಡ್ಬೇಕಂತ ದಯವಿಟ್ಟು ಹೇಳ್ತೀನಿ, ನಿಮ್ಮ ಯೂಟ್ಯೂಬ್ ಚಾನಲ್ ನಾನು ಎಲ್ಲರಿಗೆ ಹೇಳ್ಬೇಕಾರೆ 100ಕ್ಕೆ 99% ಚಾನಲ್ ಮಾನಿಟೇಷನ್ ಆನ್ ಆಗೋ ಚಾನ್ಸಸ್ ಇಲ್ಲ. ಏನಾದರೂ ಒಂದು ವೇಳೆ ನೀವು ಮಾಡ್ತಾಯಿದ್ರೆ ದಯವಿಟ್ಟು ನಿಲ್ಲಿಸ್ಬಿಡಿ. ಮುಂದಿನ ದಿನಮಾನದಲ್ಲಿ ಏನು ಆಗುತ್ತೆ ಬಿಡುತ್ತೋ ನಂಗೆ ಗೊತ್ತಿಲ್ಲ. ಆದ್ರೆ ಬಟ್ ಈಗಿನ ಸಿಚುವೇಶನ್ ಹೇಳ್ಬೇಕಾರೆ ಆಗೋ ಚಾನ್ಸು ಕಡಿಮೆ. ಏನಾದರೂ ನೀವು ಇದ್ರ ಮೇಲೆ ಅಪ್ಲೋಡ್ ಮಾಡಿ ಅರ್ನ್ ಮಾಡ್ತಾರೆ ಇಲ್ಲ. ಆದ್ರೆ ಬಟ್ ನಿಮ್ಗೆ ಸಜೆಷನ್ ಮಾಡೋದು ಏನಂದ್ರೆ, ಅದು ಯಾವುದೇ ರೀತಿ ಏನಿಲ್ಲ, ಜಸ್ಟ್ ಸಪೋರ್ಟ್ ಮಾಡ್ಕೊ ವೀಡಿಯೋ ಮಾಡ್ತಾರೆ.
ಜಸ್ಟ್ ಏನು ಮಾಡೋಂಗಿಲ್ಲ, ಜಸ್ಟ್ ನೀವು ಅದರಲ್ಲಿ ಏನೂ ಮಾಡೋ ಅವಶ್ಯಕತೆ ಇಲ್ಲ. ಫೇಸ್ ಕೊಡುತ್ತಾ ಇಲ್ಲ, ನೀವು ವಾಯ್ಸ್ ಕೊಡ್ತಾ ಇಲ್ಲ, ನಿಮ್ಮ ಚಾನಲ್ ಮೋಟಿವೇಶನ್ ಹೇಗೆ ಆನ್ ಆಗುತ್ತೆ ಆಗಲ್ಲ. ಅದಕ್ಕೋಸ್ಕರ ಏನು ಮಾಡಿ, ದಯವಿಟ್ಟು ಎಲ್ಲ ಪ್ರತಿಯೊಂದು ವಿಡಿಯೋದಲ್ಲಿ ಇರೋದು ಇಷ್ಟ ನಿಮ್ಮ ಒಂದು ಪೇಸ್ ತೋರಿಸಿ. ಯಾಕಂದರೆ ಬ್ರ್ಯಾಂಡ್ ಸಿಗುತ್ತೆ, ವ್ಯಾಲ್ಯೂ ಸಿಗುತ್ತೆ, ವಾಯ್ಸ್ ಕೊಡಿ. ಇದರಿಂದ ನಿಮಗೆ ಪ್ರಮೋಷನ್ ಸಿಗುತ್ತೆ, ಸ್ಪಾನ್ಸರ್ ಸಿಗುತ್ತೆ, ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಆರಾಮಾಗಿ ನಿಮ್ಮ ಚಾನಲ್ ಕೂಡ ಮೋಟಿವೇಶನ್ ಆಗುತ್ತೆ. ಇಷ್ಟೇ ನೋಡಿ, ತುಂಬ ಸಿಂಪಲ್. ಯಾರು ಕೂಡ ಟೈಮ್ ವೇಸ್ಟ್ ಮಾಡೋಕೋಬಿಡಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕೋಬಿಡಿ. ಆ ರೀತಿ ಮಾಡ್ಬೇಕಾದ್ರೆ ದುಡ್ಡು ಕಟ್ಟಬೇಕು. ಅದು ನೀವು ಬೇಕಾದ್ರೆ ವೀಡಿಯೋ ಮಾಡ್ತೀನಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ, ವೀಡಿಯೋ ಮಾಡ್ತೀನಿ ಮಾತ್ರ. ಅದನ್ನ ಬಿಟ್ಟು ಯಾರು ಕೂಡ ಫ್ರೀಯಾಗಿ ಮಾಡ್ಬೇಕಾರೆ ಇಲ್ಲಿ ಟೆನ್ಷನ್ ಬೇಡ, ಅದು ಫ್ರೀಯಾಗಿ ಆಗಲ್ಲ ಅಂತ ಆಯ್ತಾ. ಏನೋ ತುಂಬ ಸಿಂಪಲ್. ಈ ಒಂದು ಮುಗಿಸ್ತೀನಿ, ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕಂಟೆಂಟ್ ಮೆಂಬರ್ಸ್ ಎಲ್ಲರೂ ಕೂಡ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಎಲ್ಲರಿಗೆ ಅಲ್ಲಿವರೆಗೆ ವಿಡಿಯೋ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೆ. ಜೇನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೆ. ಬಾಯ್ ಬಾಯ್ ಬಾಯ್.